ಇದು ಕನ್ನಡಿಗರ ಸರ್ಕಾರ ಅಲ್ರಿ, ಡೆಲ್ಲಿಯಿಂದ ರಿಮೋಟ್ ಕಂಟ್ರೋಲ್ ಆಗೋ ಸರ್ಕಾರ. ಈ ವಿಡಿಯೋ ನಿಮ್ಗೆ ಅನ್ಕಂಫರ್ಟೇಬಲ್ ಅನಿಸ್ಬೋದು, ಆದ್ರೆ ಇದು ಸತ್ಯ ಐತಿ. ಇಲ್ಲಿಗಲ್ ಅಂದ್ರ ಕ್ರೈಮ ಅಲ್ರಿ. ಕೋಗಿಲೋ ಲೇಔಟ್ನ್ಯಾಗ ಸರ್ಕಾರಿ ಭೂಮಿನ ಒತ್ತುವರಿ ಮಾಡಿ ಮತ್ತ ಕಾನೂನನ್ನ ಉಲ್ಲಂಘನೆ ಮಾಡಿ ಸರ್ಕಾರನ ಶೆಡ್ಗಳನ್ನ ತೆಗೆದು ಹಾಕಿದ್ರ. ಬರೇ 9 ದಿವಸ ಒಳಗ ಕ್ರಿಮಿನಲ್ಗಳಿಗೆ ಬೆನಿಫಿಟ್ ಹೆಂಗ್ ಸಿಕ್ತು ಗೊತ್ತೇನ್ರಿ? 11.20 ಲಕ್ಷದ ಮನೆಗಳಿಗೆ ಅವರು ಎಲಿಜಿಬಲ್ ಆದ್ರೆ. ಇದು ವೆಲ್ಫೇರ್ ಅಲ್ಲ, ರಿವಾರ್ಡ್ ಫಾರ್ ಕ್ರೈಮ್. ಕರ್ನಾಟಕ ಸರ್ಕಾರ ಯಾರ್ ಮಾತ್ ಕೇಳ್ತೈತಿ? ಸಿಎಂ ಮಾತ್ ಕೇಳ್ತೈತೋ ಏನ್ DCM ಮಾತ್ ಕೇಳ್ತೈತೋ? ಅಲ್ಲಲ್ರಿ, ಡೆಲ್ಲಿ ಹೈಕಮಾಂಡ್ ಮಾತ್ ಕೇಳ್ತೈತಿ. ಇದನ್ನೇನ್ ಸ್ವರಾಜ್ಯ ಆಡಳಿತ ಸರ್ಕಾರ ಅಂತಾರ್ರಿ? ನನಗೇನ್ ಅನಿಸ್ವಲ್ತ. 6.5 ಕೋಟಿ ಕನ್ನಡಿಗರ ಮತಕ್ಕ ಇವತ್ತು ಅವಮಾನ ಆಗೈತಿ. ನಾವು ಸೆಲೆಕ್ಟ್ ಮಾಡಿದಂತ CM ಸಾಹೇಬ್ರು ಡೆಲ್ಲಿಯಿಂದ ಪಾಠ ಕಲಿಯತ್ತಾರ. ಇದು ನಾವೆಲ್ಲ ಕನ್ನಡಿಗರು ತಲೆ ತಗ್ಗಿಸುವಂತ ಕೆಲಸ ಅಲ್ಲೇನ್ರಿ? ಕರ್ನಾಟಕ ಲಾ ಅಂದ್ರ ಜೋಕ್ ಆಗ್ಬಿಟ್ಟೈತಲ್ರಿ. ಲೋಕಲ್ ರೆಸಿಡೆಂಟ್ ರೂಲ್ 5 years ಕರ್ನಾಟಕ ರೆಸಿಡೆಂಟ್, ಒಬ್ರಿಗೆ ಕಾನೂನು ಇನ್ನೊಬ್ರಿಗೆ ಕರುಣೆ. ಪ್ರಾಮಾಣಿಕ ಬಡವರಿಗೆ ಮೋಸ ಮಾಡ್ದಂಗಾಗೈತಿ. 1 ಲಕ್ಷ ಮನೆ ಯೋಜನೆಯ ಮನೆಗಳು ಕಾನೂನು ಪಾಲಿಸಿದವ್ರಿಗೆಲ್ಲ ಒತ್ತುವರಿ ಮಾಡಿದವ್ರಿಗೆ. ಇದು ಯಾವ ನ್ಯಾಯಪ್ಪ? ನಮ್ಮ ಸರ್ಕಾರ ಕೊಟ್ಟ ಮೆಸೇಜ್ ಬಹಳ ಕ್ಲಿಯರ್ ಐತ್ ನೋಡ್ರಿ. ಅಕ್ರಮ ಮಾಡಿ ವೋಟ್ ಬ್ಯಾಂಕ್ ಮಾಡಿದ್ರ ಸರ್ಕಾರ ನಿಂಬೆಹಣ್ಣ ಹಿಂದ ನಿಲ್ತೈತಿ. ಇದು ಸರ್ಕಾರಕ್ಕ ಡೇಂಜರ್ ಮೆಸೇಜ್ ಐತ್ ನೋಡ್ರಿ. ಕರ್ನಾಟಕ ಹೈಕಮಾಂಡ್ ATM ಅಂದ್ರ ಬೇರೆ ರಾಜ್ಯದವ್ರು ಕೇಳಿದ್ರಂದ್ರ ಕೋಟಿ ಗಟ್ಲೆ ಕೊಡ್ತಾರ. ಆದ್ರ ನಮ್ಮ ರೈತರ ನಮ್ ಜನಕ್ಕೆ ಬೇಕಂದ್ರ ಕುಂತ ಧರಣಿ ಮಾಡ್ಬೇಕ, ಆಮೇಲೆ ಎಲ್ಲೋ ಹೋಗಿ ಒಂದ್ ಕಡೆ ಸಿಗತೈತಿ. ಕನ್ನಡಿಗರ ಸ್ವಾಭಿಮಾನ ಎಲ್ಲೈತಿ? ನಮ್ಮ ನೆಲ, ನಮ್ಮ ಭೂಮಿ, ನಮ್ಮ ಕಾನೂನು ಎಲ್ಲ ರಾಜಕೀಯದ ವ್ಯಾಪಾರದ ವಸ್ತು ಆಗೈತಿ. ಈಗಿರೋ ಸರ್ಕಾರ ಕನ್ನಡಿಗರ ಸರ್ಕಾರ ಅಲ್ಲ. ಯಾಕಂದ್ರೆ ಇದು ವೋಟ್ ಬ್ಯಾಂಕ್ ಮತ್ತ ಹೈಕಮಾಂಡ್ ನ ಸರ್ಕಾರ ಆಗ್ಬಿಟ್ಟೈತಿ. ಇವತ್ತು ನೀವು ಸುಮ್ಮಿದ್ರ ನಾಳೆ ನಿಮ್ ಮನಿಗೂ ಸಹಿತ ಬುಲ್ಡೋಸರ್ ಬರ್ಬೋದು. ಹೇಳ್ರಪ್ಪ, ಮಾತಾಡ್ರಿ. ಕನ್ನಡಿಗರ ಸ್ವಾಭಿಮಾನನ ಉಳಿಸೋಣ. ಈ ವಿಡಿಯೋನ ಆದಷ್ಟು ಜಾಸ್ತಿ ಕನ್ನಡಿಗರಿಗೆ ಶೇರ್ ಮಾಡ್ರಿ.